ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪ್ರಾಪರ್ ಆಗಿರೋ ಕರೆಕ್ಟ್ ಆಗಿರೋ ಜಾಬ್ನ ಹೇಗೆ ಸರ್ಚ್ ಮಾಡಿ ಅದಕ್ಕೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಜನ ನೀವು ಹೇಳ್ತಾ ಇರ್ತೀರಾ ನಮಗೆ ರಿಲೆವೆಂಟ್ ಜಾಬ್ ಸಿಗ್ತಾ ಇಲ್ಲ ಅಂತ. ಸೊ ರಿಲೆವೆಂಟ್ ಜಾಬ್ಸ್ ಅವೈಲೇಬಲ್ ಇದೆ, ಬಟ್ ನಿಮಗೆ ಸರ್ಚ್ ಮಾಡೋ ಸ್ಟ್ರಾಟಜಿ ಗೊತ್ತಿಲ್ಲ. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಹೇಗೆ ಜಾಬ್ ಸರ್ಚ್ ಮಾಡೋದು, ಹಾಗೆ ಅದಕ್ಕೆ ರೆಫರಲ್ ಹೇಗೆ ತೊಗೊಳ್ಳೋದು ಅಂತ ನಾನು ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ಬೇಸಿಕಲಿ ನಾವು ಜಾಬ್ ಸರ್ಚ್ ಮಾಡಬೇಕಾದ್ರೆ ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಇವಾಗ ಎಲ್ಲ ಕಂಪನೀಸಲ್ಲೂ ಅವ್ರದ್ದೇ ಆದಂಥ ಒಂದು ಕೆರಿಯರ್ ಪೋರ್ಟಲ್ ಅಂತ ಇದ್ದೇ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ. ನಾನಿವಾಗ JP Morgan ಅಲ್ಲಿ ಯಾವುದಾದ್ರೂ ಜಾಬ್ ರಿಲೆವೆಂಟ್ ಇದೆಯಾ ಅಂತ ಹುಡುಕಬೇಕು. ಸೊ ನಾನೇನು ಮಾಡ್ತೀನಿ, JP Morgan ಕೆರಿಯರ್ಸ್ ಅಂತ ಕೊಡ್ತೀನಿ. ಸೊ JP Morgan ಕೆರಿಯರ್ಸ್ ಅಂತ ಕೊಟ್ಟರೆ JP Morgan ಅವ್ರದ್ದೇ ಅಫಿಷಿಯಲ್ ಕೆರಿಯರ್ಸ್, ಅಂದರೆ JP Morgan ಅವರು ಪೋಸ್ಟ್ ಮಾಡಿರೋವಂಥ ಅಫಿಷಿಯಲ್ ನಿಮಗೆ ಜಾಬ್ ಓಪನಿಂಗ್ಸ್ ಏನು ಸಿಗುತ್ತೆ ಅದು ಇಲ್ಲಿ ಬರುತ್ತೆ. ಸೊ ಇದು ಅಫಿಷಿಯಲ್ ಪೇಜ್ JP Morgan ಚೇಸ್ ಅವ್ರದ್ದು. ಸೊ ಇಲ್ಲೇ ನೋಡ್ಬೋದು ನೀವು. ಸೊ ಇಲ್ಲಿ ಜಾಯಿನ್ ಅವರ್ ಟೀಮ್ ಅಂತ ಒಂದು ಆಪ್ಷನ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ JP Morgan ಅಲ್ಲಿ ಇರುವಂಥ ಜಾಬ್ ಓಪನಿಂಗ್ಸ್ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡ್ಬೋದು ನೀವು 7394 ಓಪನ್ ಜಾಬ್ಸ್ ಅಂತ ಇದೆ. ಸೊ ಇಲ್ಲೇ ಕೆಳಗಡೆ ಬಂದರೆ ದೇರ್ ಆರ್ ಅ ಲಾಟ್ ಆಫ್ ಜಾಬ್ ಓಪನಿಂಗ್ಸ್. ಸೊ ನಾವು ಹೇಳ್ತಾ ಇರ್ತೀವಲ್ವ ಜಾಬ್ ಓಪನಿಂಗ್ಸ್ ಇಲ್ಲ ಅಂತ. ಜಾಬ್ ಓಪನಿಂಗ್ಸ್ ಇದೆ, ನಮಗೆ ಸರ್ಚ್ ಮಾಡೋ ಸ್ಟ್ರಾಟಜಿ ಗೊತ್ತಿಲ್ಲ. ಸೊ ನಾವೇನು ಮಾಡ್ತೀವಿ ಇವಾಗ, ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಸಿಟಿನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೀವು ಬ್ಯಾಂಗ್ಳೂರಿಂದ ಹುಡುಕ್ತಾ ಇದ್ದರೆ ಬ್ಯಾಂಗ್ಳೂರು ಅಂತ ಕೊಡೋಣ. ನೆಕ್ಸ್ಟ್ ಇಲ್ಲಿ ಪೋಸ್ಟಿಂಗ್ ಡೇಟ್ಸ್ ಅಂತ ಇದೆ. ಯಾವಾಗಲೂ ಮೇನ್ ಒಂದು ಏನು ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಥಿಂಗ್, ನೀವು ಯಾವುದೇ ಕೆರಿಯರ್ ಪೋರ್ಟಲಲ್ಲಿ ಅಥವಾ ಲಿಂಕ್ಡ್ಇನ್ನಲ್ಲಿ ನೌಕರಿಯಲ್ಲಿ ಜಾಬ್ ಸರ್ಚ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಫಸ್ಟ್ ನೀವು ಫಿಲ್ಟರ್ಸ್ನ ಯೂಸ್ ಮಾಡಿ. ಫಿಲ್ಟರ್ಸ್ ಅಂದರೆ ಯಾವುದು, ಫಸ್ಟ್ ಕ್ಯಾಟಗರೀಸ್ ಆಗಿರ್ಬೋದು, ನಿಮಗೆ ಯಾವ ಕ್ಯಾಟಗರಿಲಿ ಜಾಬ್ ಹುಡುಕ್ತಾ ಇರೋದಿರಾ ಅದು, ಇಲ್ಲ ಪೋಸ್ಟಿಂಗ್ ಡೇಟ್ಸ್ ಆಗಿರ್ಬೋದು, ರೀಸೆಂಟಾಗಿ ಲೆಸ್ ದ್ಯಾನ್ 7 days ಅಲ್ಲಿ ಯಾವ ಪೋಸ್ಟ್ ಆಗಿದೆ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲೇ ಒಂದು ಜಾಬ್ ಓಪನಿಂಗ್ಸ್ ಬಂತು, ಫಿನಾನ್ಷಿಯಲ್ ಕಂಟ್ರೋಲರ್ ಅಸೋಸಿಯೇಟ್ ಅಂತ ಇದೆ. ಸೊ ಇದನ್ನ ನಾನು ಓಪನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು. ಸೊ ಫಿನಾನ್ಸ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಫಿನಾನ್ಸ್ ರಿಲೇಟೆಡ್ ಬರುತ್ತೆ. ಸೊ ಇಲ್ಲೇ ಕೆಳಗಡೆ ಜಾಬ್ದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಸೊ ಇಲ್ಲೇ ಕೆಳಗಡೆ ರಿಕ್ವೈರ್ಡ್ ಕ್ವಾಲಿಫಿಕೇಶನ್ಸು ಅವರೇ ಕೊಟ್ಟಿದ್ದಾರೆ. 6 years ಆಫ್ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಇಲ್ಲೇ ಇದೆ. ಇದನ್ನು ಓಪನ್ ಮಾಡಿಕೊಂಡು ಒಂದ್ಸಲ ಜಾಬ್ ಡಿಸ್ಕ್ರಿಪ್ಷನ್ ಓದ್ಕೊಂಡ್ರೆ ನಿಮಗೆ ಇದು ರಿಲೆವೆಂಟ್ ಅಂತ ಅನ್ಸಿದ್ರೆ ಇದಕ್ಕೆ ನೀವು ಅಪ್ಲೈ ಮಾಡ್ಕೋಬಹುದು. ಹಾಗೆ ಇದಕ್ಕೆ ರೆಫರಲ್ ಬೇಕು ಅಂತ ಹೇಳಿದ್ರೆ ಈ ಲಿಂಕ್ ಏನಿದೆ ಅಲ್ಲ, ಇದನ್ನ ಕಾಪಿ ಮಾಡಿಬಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಮೆಸೇಜ್ ಮಾಡಿದ್ರು ಆಯಿತು, ಇದಕ್ಕೆ ನಾನು ನಿಮಗೆ ರೆಫರಲ್ ಕೊಡ್ತೀನಿ. ಬರೀ ಇದೊಂದೇ ಅಂತ ಅಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನೆಕ್ಸ್ಟ್ ಡೇಟಾ ಅನಾಲಿಟಿಕ್ಸ್ಗೆ ಯಾರಾದರೂ ಜಾಬ್ ಹುಡುಕ್ತಾ ಇದ್ರೆ ವಿ ಹ್ಯಾವ್ ಜಾಬ್ ಓಪನಿಂಗ್ಸ್ ಫಾರ್ ಡೇಟಾ ಅನಾಲಿಟಿಕ್ಸ್ ಆಸ್ ವೆಲ್ JP Morgan ಅಲ್ಲಿ. ಸೊ ಇಲ್ಲೇ ಬಂದರೆ ನೀವು ನೋಡ್ಬೋದು ಡೇಟಾ ಅನಾಲಿಟಿಕ್ಸ್ ಅಂತ ಇದೆ, ಯಾವಾಗ ಪೋಸ್ಟ್ ಆಗಿರೋದು ಅಂತಾನು ಇಲ್ಲೇ ಇದೆ. ಹಾಗೆ ಕೆಳಗಡೆ ಬಂದರೆ ಇದ್ರದ್ದು ಜಾಬ್ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ಅದು ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ಏನೇನಿದೆ ಬೇಕು, 7 years ಪ್ಲಸ್ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಇದೆ. ಹಾಗೆ ಕೆಳಗಡೆ ಬಂದರೆ ನೀವು ಓದ್ಕೊಂಡ್ರೆ ಇದಕ್ಕೆ ಇದು ರಿಲೆವೆಂಟ್ ಆಗಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಹಾಗೆ ಇನ್ನೂ ಸುಮಾರಿದೆ, ತುಂಬ ಜಾಬ್ಸ್ ಇದೆ. ಹಾಗೆ ತುಂಬ ಜನ ಫ್ರೆಷರ್ಸ್ ಏನು ಮಾಡ್ತೀರಾ, ನಿಮಗೆ ಯಾವುದು ಅಪ್ಲೈ ಮಾಡ್ಕೊಳ್ಳೋಕೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ ನಾನು ಆವಾಗಲೇ ಹೇಳ್ದಂಗೆ ಫಸ್ಟ್ ನೀವು ಜಾಬ್ ಡಿಸ್ಕ್ರಿಪ್ಷನ್ನ ಓದ್ಕೊಳ್ಳಿ. ಇಲ್ಲಿ 7 years ಅಂತ ಕೇಳಿದಾರಲ್ವಾ, ಇಲ್ಲಿ 0 to 1 year, 0 to 2 years ಅಂತ ಇರುತ್ತೆ. ಸೊ ಅಂಥ ಜಾಬ್ಸ್ಗೆ ರಿಲೆವೆಂಟ್ ಇದ್ರೆ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ. ಸೊ ಇದು JP Morgan ಆಯಿತು. ಸೊ ಬರೀ JP Morgan ಅಂತ ಅಲ್ಲ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ನಿಮಗೆ ಆಕ್ಸೆಂಚರ್ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲೇ ನಾನು ಕೊಡ್ತೀನಿ ಆಕ್ಸೆಂಚರ್ ಕೆರಿಯರ್ಸ್ ಅಂತ. ಸೊ ಆಕ್ಸೆಂಚರ್ ಕೆರಿಯರ್ಸ್ ಅಂತ ಕೊಟ್ಟರೆ ಬರೀ ಆಕ್ಸೆಂಚರ್ಸ್ ಅಲ್ಲ, ಇವಾಗ ಆ್ಯಪಲ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಡೆಲಾಯ್ಟ್ ಆಗಿರ್ಬೋದು, ಎಲ್ಲ ಕಂಪನೀಸ್ದು ಅವ್ರವ್ರದ್ದಾದಂಥ ಒಂದು ಕೆರಿಯರ್ ಪೋರ್ಟಲ್ ಇದ್ದೇ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಆಕ್ಸೆಂಚರ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಸರ್ಚ್ ಓಪನ್ ರೋಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಕ್ಸೆಂಚರಲ್ಲಿ ಇರುವಂಥ ಓಪನ್ ರೋಲ್ಸ್, ಅಂದರೆ ಆಕ್ಸೆಂಚರಲ್ಲಿ ಹೈರ್ ಆಗ್ತಿರೋ ರೋಲ್ಸ್ ಬಗ್ಗೆ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಫಸ್ಟ್ ನೀವೇನು ಮಾಡಬೇಕು, ನಾನು ಅವಾಗಲೇ ಹೇಳ್ದಂಗೆ ಫಿಲ್ಟರ್ಸ್ನ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ಲೊಕೇಶನ್ ಅಂತ ಏನಿದೆಯಲ್ಲ, ಫಸ್ಟು ನಿಮ್ಗೆ ಯಾವ ಲೊಕೇಶನಲ್ಲಿ ಜಾಬ್ ಹುಡುಕ್ತಾ ಇದ್ದೀರಾ, ಬ್ಯಾಂಗ್ಳೂರು ಡೆಫಿನೆಟ್ಲಿ. ಸೊ ಅಪ್ಲೈ ಫಿಲ್ಟರ್ ಮೇಲೆ ಕೊಟ್ಟಿದ್ದೀನಿ ಬ್ಯಾಂಗ್ಳೂರಲ್ಲಿ 21,000 ಪ್ಲಸ್ ನಿಮಗೆ ಜಾಬ್ ಓಪನಿಂಗ್ಸ್ ಇದೆ ಆಕ್ಸೆಂಚರಲ್ಲಿ. ಹಾಗೆ ಕೆಳಗಡೆ ಏರಿಯಾಸ್ ಆಫ್ ಇಂಟ್ರೆಸ್ಟ್ ಇದೆ, ಅಂದರೆ ಕ್ಯಾಟಗರೀಸ್, ನೀವು ಯಾವ ಕ್ಯಾಟಗರಿಯಲ್ಲಿ ಜಾಬ್ ಹುಡುಕ್ತಾ ಇದ್ದೀರಾ. ಈ ಕ್ಯಾಟಗರೀಸಲ್ಲಿ ಬೇಡ ಅಂತ ಹೇಳಿದ್ರೆ ಹಾಗೆ ಕೆಳಗಡೆ ಬಂದರೆ ಇಲ್ಲ ಎಕ್ಸ್ಪೀರಿಯನ್ಸ್ ಅಂತ ಇದೆ. 0 to 2 years ಎಕ್ಸ್ಪೀರಿಯನ್ಸ್ ಇರೋರಿಗಿದೆ, 2 to 5 years ಎಕ್ಸ್ಪೀರಿಯನ್ಸ್ ಇರೋರ್ಗೂ ಇದೆ, 5 to 10, 10 to 12, 12 to 14. ಸೊ ಎಲ್ಲ ಕ್ಯಾಟಗರಿವರೆಗೂ ಇಲ್ಲಿ ಜಾಬ್ಸ್ ಇದೆ. ಸೊ ಇವಾಗ ಫ್ರೆಷರ್ ಆಗಿ ನೀವೇನಾದರೂ ಜಾಬ್ ಹುಡುಕ್ತಾ ಇದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. 0 to 2 years ಮೇಲೆ ನೀವು ಫಿಲ್ಟರ್ ಕ್ಲಿಕ್ ಮಾಡಿದ್ರೆ ಆರ್ಡರ್ ಟು ಕ್ಯಾಶ್ ಆಪರೇಷನ್ ನ್ಯೂ ಅಸೋಸಿಯೇಟ್ ಅಂತ ಇಲ್ಲೇ ಇದೆ. ಹಾಗೆ ಕೆಳಗಡೆ ಬಂದರೆ ದೇರ್ ಆರ್ ಅ ಲಾಟ್ ಆಫ್ ಜಾಬ್ ಓಪನಿಂಗ್ಸ್, 1 2 3 4 5 190 pages ತನಕ ಇದೆ. ಸೊ ಮೋಸ್ಟ್ ರಿಲೆವೆಂಟ್ ಅಂದರೆ ರೀಸೆಂಟಾಗಿ ಪೋಸ್ಟ್ ಆಗಿರುವಂಥ ಜಾಬ್ಸ್ಗೆ ನೀವು ಅಪ್ಲೈ ಮಾಡ್ಕೊಳ್ಳಿ. ಇದಕ್ಕೆ ನಾನು ನಿಮಗೆ ತೋರಿಸ್ತೀನಿ. ಸೊ ಇದಕ್ಕೆ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲಿದೆ ಅಂತ ಹೇಳಿದ್ರೆ ಇಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ
ಇಲ್ಲಿ ರೀಡ್ ಫುಲ್ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಇದೆಯಲ್ಲ, ಇದನ್ನ ರೈಟ್ ಕ್ಲಿಕ್ ಮಾಡಿ ನಾನು ಓಪನ್ ಇನ್ ನ್ಯೂ ಟ್ಯಾಬ್ ಕೊಡ್ತಾ ಇದ್ದೀನಿ. ಸೊ ಇಲ್ಲೇ ನೋಡ್ಬೋದು ಜಾಬ್ ನಂಬರ್ ಇಲ್ಲಿದೆ. ನೀವು ಯಾರಿಗಾದ್ರೂ ರೆಫರೆನ್ಸಿಗೆ, ಫಾರ್ ಎಕ್ಸಾಂಪಲ್ ಇದಕ್ಕೆ ರೆಫರೆನ್ಸ್ ಬೇಕು ಅಂತ ಹೇಳಿದ್ರೆ ಒಂದು ನೀವು ಜಾಬ್ ನಂಬರ್ ಕಳಿಸ್ಬೇಕಾಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಈ ಲಿಂಕ್ ಕಳಿಸ್ಬೇಕಾಗುತ್ತೆ ರೆಫರಲ್ಗೆ, ಆಯ್ತಾ. ಸೊ ಕೆಳಗಡೆ ಬಂದ್ರೆ ಇಲ್ಲೇ ಇದೆ ಆರ್ಡರ್ ಟು ಕ್ಯಾಶ್ ಸರ್ವಿಸ್ ಡೆಸ್ಕ್ ಅಂತ ಇದೆ, 0 to 1 years ಅಂತ ಇದೆ. ಸೊ ಡೆಫಿನೆಟ್ಲಿ ಇಟ್ ಇಸ್ ಫಾರ್ ಫ್ರೆಶರ್. ಹಾಗೆ ಕೆಳಗಡೆ ಬಂದ್ರೆ ಇಲ್ಲೇ ನಿಮಗೆ ಕಂಪ್ಲೀಟ್ ಆಗಿರುವಂತ ಜಾಬ್ ಡಿಸ್ಕ್ರಿಪ್ಷನ್ ಸಿಗುತ್ತೆ. ಹಾಗೆ ಕ್ವಾಲಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದಕ್ಕೆ ಬೇಕಾಗಿರುವಂತ ಕ್ವಾಲಿಫಿಕೇಶನ್ BCom ಕೇಳಿದರೆ ಅದು ಕೂಡ ಇಲ್ಲೇ ಇದೆ. ಸೊ ಇದೇ ತರ ನಿಮಗೆ ಇನ್ ಕೇಸ್ ನೀವು ಎಕ್ಸ್ಪೀರಿಯನ್ಸ್ ಆಗಿರೋರಿದ್ರೆ, ಇನ್ ಕೇಸ್ ನಿಮಗೆ ಯಾವುದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಯಾವುದ್ರಲ್ಲಿದೆ, ಫಾರ್ ಎಕ್ಸಾಂಪಲ್ ಕಸ್ಟಮರ್ ಸರ್ವಿಸ್ ಅಲ್ಲಾಗಿರ್ಬೋದು, ಆರ್ ಯೂಸರ್ ಎಕ್ಸ್ಪೀರಿಯನ್ಸ್, ಕ್ರಿಯೇಟಿವ್ ಅಂಡ್ ಡಿಸೈನ್, ಕನ್ಸಲ್ಟಿಂಗ್, ಕ್ಲೌಡ್. ಸೊ ಈ ತರ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ರಿಲೆವೆಂಟ್ ಆಗಿರುವಂತ ಜಾಬ್ಸ್ ಇಲ್ಲೇ ಬರುತ್ತೆ. ಸೊ ಫಸ್ಟ್ ಜಾಬ್ ಡಿಸ್ಕ್ರಿಪ್ಷನ್ ಓದ್ಕೊಳ್ಳಿ, ಹಾಗೆ ಇದಕ್ಕೆ ಎಕ್ಸ್ಪೀರಿಯನ್ಸ್ ನಿಮಗೆ ರಿಲೆವೆಂಟ್ ಆಗಿದೆ ಅಂತ ಹೇಳಿದ್ರೆ ಈ ಲಿಂಕ್ ತೊಗೊಂಬಂದು ನನಗೆ ಕೊಟ್ಟರೆ ನಾನು ಇದಕ್ಕೆ ನಿಮಗೆ ರೆಫರೆನ್ಸ್ ಕೂಡ ಕೊಡ್ತೀನಿ. ಅಗೇನ್ ಎಲ್ಲ ಕಂಪ್ನೀಸಲ್ಲೂ ರೆಫರೆನ್ಸ್ ಸಿಗುತ್ತೆ ಅಂತ ಇಲ್ಲ, ನನಗೆ ಗೊತ್ತಿರುವಂಥ ಒಂದಷ್ಟು ಕಂಪ್ನೀಸಲ್ಲಿ ಡೆಫಿನೆಟ್ಲಿ ನಾನು ರೆಫರೆನ್ಸ್ ಕೊಡಿಸ್ತೀನಿ. ಇದೇ ಥರ ನೀವು ಜಾಬ್ಸ್ನ ಸರ್ಚ್ ಮಾಡಬೇಕಾಗುತ್ತೆ ಕೆರಿಯರ್ ಪೋರ್ಟಲಲ್ಲಿ ಹೋಗಿ. ಸೊ ದಟ್ ನೀವು ಕೆರಿಯರ್ ಪೋರ್ಟಲಿಂದ ಅಪ್ಲೈ ಮಾಡಿದ್ರೆ ಡೈರೆಕ್ಟ್ ನಿಮ್ಮ ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆದರೆ ಕಂಪನಿಗೆ ಡೈರೆಕ್ಟಾಗಿ ಹೋಗುತ್ತೆ, ಶಾರ್ಟ್ ಲಿಸ್ಟ್ ಆದರೆ ಅವ್ರ ಕಡೆಯಿಂದ ನಿಮಗೆ ಶಾರ್ಟ್ ಲಿಸ್ಟ್ ಆಗಿದೆ ಅಂತ ಇಮೇಲ್ ಬರುತ್ತೆ, ಅಸೆಸ್ಮೆಂಟ್ ಆರ್ ಇಂಟರ್ವ್ಯೂಸ್ನ ಸ್ಕೆಡ್ಯೂಲ್ ಆಗುತ್ತೆ. ಅಗೇನ್ ನಾನು ಹೇಳ್ದಂಗೆ ಬರೀ ಇದು JP Morgan, ಆಕ್ಸೆಂಚರ್ ಅಂತ ಅಲ್ಲ. ಸೊ ನಾನು ನಿಮ್ಗೆ ಇನ್ನೊಂದು 2 ಎಕ್ಸಾಂಪಲ್ ತೋರಿಸ್ಬೇಕು ಅಂತ ಹೇಳಿದ್ರೆ ಡೆಲಾಯ್ಟ್ ಇಂಡಿಯಾ ಕೆರಿಯರ್ಸ್ನು ತೋರಿಸ್ತೀನಿ ಬೇಕಾದ್ರೆ. ಸೊ ಡೆಲಾಯ್ಟ್ ಇಂಡಿಯಾ ಕೆರಿಯರ್ಸ್ ಅಂತ ಕೊಟ್ಟರೆ ನಿಮ್ಗೆ ಇಲ್ಲೇ US and India ಆಫೀಸಸ್ ಅಂತ ಬರುತ್ತೆ, ಕೆರಿಯರ್ಸ್ ಡೆಲಾಯ್ಟ್ ಗ್ಲೋಬಲ್ ಅಂತ ಇದೆ. ಸೊ ಹಾಗೆ ಇಲ್ಲಿ ಬಂದರೆ ನಾನು ಅವಾಗಲೇ ಹೇಳ್ದಂಗೆ ಇಲ್ಲಿ ಸರ್ಚ್ ಜಾಬ್ಸ್ ಕೊಟ್ಟರೆ ಬರುತ್ತೆ, ಇಲ್ಲ ಅಂತ ಹೇಳಿದ್ರೆ ಇಲ್ಲೇ ಕೆಳಗಡೆ ಬಂದರೆ ಲಾಂಚಿಂಗ್ CA ಜಾಬ್ಸ್ ಅಟ್ ಡೆಲಾಯ್ಟ್ ಇಂಡಿಯಾ ಅಂತ ಇದೆ. ಇಲ್ಲಿ ಬಂದರೆ ನಿಮಗೆ ಜಾಬ್ಸ್ ಕಂಪ್ಲೀಟ್ ಆಗಿರುವಂಥ ಜಾಬ್ಸ್ ಇದೆ. ಈಗ ನಾನು ಅವಾಗಲೇ ಹೇಳ್ದಂಗೆ ಫಿಲ್ಟರ್ಸ್ ಯೂಸ್ ಮಾಡಿ ಬ್ಯಾಂಗ್ಳೂರ್ ಅಂತ ಲೊಕೇಶನಲ್ಲಿ ಹಾಕೊಳ್ಳಿ. ಸೊ ಇಲ್ಲಿ ಫಿಲ್ಟರ್ ಕೊಟ್ಟರೆ ನಿಮಗೆ ಬರೀ ಬ್ಯಾಂಗ್ಳೂರಲ್ಲಿ ಇರುವಂಥ ಜಾಬ್ಸ್ಗಳನ್ನ ಇಲ್ಲಿ ಶೋ ಆಗುತ್ತೆ. ನಿಮಗೆ ಯಾವುದು ರಿಲೆವೆಂಟ್ ಇದೆ ಅದನ್ನು ನೀವು ಬೇಕಾದರೆ ಅಪ್ಲೈ ಮಾಡ್ಕೋಬೋದು. ದಿಸ್ ಇಸ್ ಫಾರ್ ಫ್ರೆಶರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಬ್ಬರಿಗೂ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ತೋರಿಸ್ಬೇಕು ಅಂತ ಹೇಳಿದ್ರೆ ಎಕ್ಸಾಂಪಲಿಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಮೆಝಾನ್ ಇಂಡಿಯಾ ಕೆರಿಯರ್ಸ್. ಸೊ ಅಗೇನ್ ಇಲ್ಲಿ ನೋಡಿದ್ರೆ ಬರೀ ಬ್ಯಾಂಗ್ಳೂರಲ್ಲಿರುವಂಥ ಜಾಬ್ ಓಪನಿಂಗ್ಸ್ ಇಲ್ಲೇ ಬರುತ್ತೆ. ಸೊ ಇದೇ ಥರ ನೀವು ಕೆಳಗಡೆ ಬಂತು ಅಂತ ಹೇಳಿದ್ರೆ ಇಲ್ಲೇ ನಿಮಗಿದೆ ಗ್ರಾಫಿಕ್ ಡಿಸೈನರ್ ಆಗಿರ್ಬೋದು, ಬಿಸ್ನೆಸ್ ಅನಾಲಿಸ್ಟ್, ಸೊ ತುಂಬ ಜಾಬ್ಸ್ ಅವೈಲಬಲ್ ಇದೆ. ಸೊ ಹಾಗೆ ಕೆಳಗಡೆ ಬಂದರೆ ಈಗ ನಾನು ಅವಾಗಲೇ ಹೇಳಿದ್ದೆ ಫಿಲ್ಟರ್ಸ್ ಯೂಸ್ ಮಾಡಿ ಅಂತ. ಫಿಲ್ಟರ್ಸ್ ಯೂಸ್ ಮಾಡಿ ಜಾಬ್ ಸರ್ಚ್ ಮಾಡಿ, ರೆಫರಲ್ ಬೇಕು ಅಂತ ಹೇಳಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಪಿಂಗ್ ಮಾಡಿ, ಆರ್ ಇದೇ ವಿಡಿಯೋಗೆ ಕಮೆಂಟ್ ಹಾಕಿ ನೆಕ್ಸ್ಟ್ ಇದೇ ಥರ ಯಾವ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಲಿ ಅಂತ ನಾನು ಅದೇ ಥರ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ಗೆ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾವ ವಿಡಿಯೋ ಬೇಕು ನೆಕ್ಸ್ಟ್ ಅಂತ ಕಮೆಂಟ್ ಹಾಕಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ, ಓಕೆನಾ. ಸೊ ಏನಾದರೂ ಕ್ವೇರೀಸ್ ಇತ್ತು ಅಂತ ಹೇಳಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಹಾಗೆ ಇದೇ ಥರ ನಿಮಗೆ ಜಾಬ್ ಸರ್ಚ್ ಸ್ಟ್ರಾಟಜೀಸ್ ಆ್ಯಂಡ್ ಇನ್ನೂ ತುಂಬ ಟಾಪಿಕ್ಸ್ನ ತಿಳ್ಕೊಬೇಕು ಅಂತ ಹೇಳಿದ್ರೆ ನೀವು ನನ್ನ ವರ್ಕ್ಶಾಪ್ ಕೂಡ ಜಾಯ್ನ್ ಆಗ್ಬೋದು. ಅಗೇನ್ ನಾನು ಇನ್ಸ್ಟಾಗ್ರಾಮಲ್ಲಿ ಹೇಳಿರೋ ಪ್ರಕಾರ ಅದು ಪೇಯ್ಡ್ ವರ್ಕ್ಶಾಪ್ ಆಫ್ 289 rupees ಆಗಿರುತ್ತೆ. ಅದರಲ್ಲಿ ನಿಮಗೆ ಕಂಪ್ಲೀಟ್ ಆಗಿರುವಂಥ ಕೆರಿಯರ್ ಗೈಡೆನ್ಸ್ ಸಿಗುತ್ತೆ. ಅದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನೀವು ನನಗೆ ಕಮೆಂಟ್ ಹಾಕಿ ವರ್ಕ್ಶಾಪ್ ಅಂತ, ಇಲ್ಲ ಅಂತ ಹೇಳಿದ್ರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನನಗೆ DM ಮಾಡಿ. ಥ್ಯಾಂಕ್ ಯು.